ಇಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲೆಲ್ಲಿ ನಮ್ಮ ಎಂ ಪಿಗಳಿದ್ದಾರೆ ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಅವರು ಎರಡು ಕಡೆ ಇದ್ದಾರೆ, ಅದನ್ನು ನಾವು ಕೇಳಲ್ಲ ಅಂತೇಳಿ ಮಾತುಕತೆ ಆಗಿದೆ. ಸರ್, ಅದೇ ನಿನ್ನೆ ಒಂದು ವಿವಾದ ಆಗಿರುವಂಥದ್ದು, ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥ, ಅಂದರೆ ಹಣೆಯಲ್ಲಿ ತಿಲಕವನ್ನು ಕಂಡ್ರೆ ನನಗೆ ಭಯ ಆಗುತ್ತೆ ಅಂತ. ಈಗ ಬಿಜೆಪಿಯವರು ಅದನ್ನೇ ಆರೋಪ ಮಾಡ್ತಿದ್ದಾರೆ ನಿಮ್ಮ ಮೇಲೆ, ಹಿಂದೂ ವಿರೋಧಿ ಅಂತ. ಯಾವುದು ಬಿಜೆಪಿಯವರು ಏನು ಕುಂಕುಮ ಹಾಕೊಳ್ಳೋದು ಹಿಂದೂಗಳ ಹಾಕೊಳ್ಳದಿದ್ದವರೆಲ್ಲ ನಾನು ಹಿಂದೂಗಳ? ಯಾರು ಹೇಳ್ಕೊಟ್ರು? ನೀವು ಹಾಕೇ ಇಲ್ಲ ಹಾಗಾದ್ರೆ? ಆರ್ ಯು ಹಿಂದೂ ಆರ್ ನಾಟ್? ಬಿಜೆಪಿಯವರು ಹೇಳ್ತಿದ್ದಾರೆ. ನೀವು ಹೇಳ್ರಿ, ಅವ್ರು ಬಿಟ್ಬಿಡಿ. ಬಿ ಜೆ ಪಿಯವರು ಏನು ಹೇಳ್ತಾರೆ ಅದ್ರ ಬಗ್ಗೆ ತಲೆಗೆಸ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ರಾಜಕೀಯ ಕಾರಣಕ್ಕೋಸ್ಕರ ಯಾರು ಹಿಂದೂ ತಿಲಕ ಇಲ್ಲ ನಿಮ್ಮ ಹಣೆಯಲ್ಲಿ? ಎಲ್ಲರ ಹಣೆಯಲ್ಲೂ ಇಲ್ಲಪ್ಪ. ಹಾಗಾದ್ರೆ ನೀವೆಲ್ಲ ಹಿಂದೂಗಳಲ್ವೋ? ನೀನಲ್ಲಪ್ಪ. ಇಲ್ಲಿರೋರು ಯಾರ್ಯಾರು ಹಿಂದೂಗಳಾಗಿ ಹಣೆಯಲ್ಲಿ ತಿಲಕ ಇಟ್ಕೊಳ್ಳದೆ ಇದ್ದವರೆಲ್ಲ ಹಿಂದೂಗಳಲ್ವಾ? ನಾನು ಯಾವಾಗಲೂ ಇಟ್ಕೊಳ್ಳಲಾಗ ನಾ ಹಿಂದೂ ಅಲ್ವಾ? ಅಲ್ಲ ಸರ್, ಅದು ತಿಲಕವನ್ನು ಕಂಡ್ರೆ ಭಯ ಆಗುತ್ತೆ. ಹಂಗೆ ಹೇಳಲಿಲ್ಲ. ಈ ಕೆಂಪನ್ನ ನಾಮ ಹಿಂಗೆ ಹೇಳ್ಕತ್ತಿರಲ್ಲ, ಇದು ಬಿ ಜೆ ಪಿಯವ್ರು ಹಾಕೊಳ್ಳೋದಪ್ಪ, ಹಂಗೆ ಹಾಕಬೇಡಿ ಅಂತಂದೆ ನಾನು. ಹಿಂಗೆ ಇಲ್ಲಿವರೆಗೆ ಎಳಿತಾರೆ ಹಿಂಗೆ. ಈ ಥರ ನಾಮ ಹಾಕಬೇಡಿ, ಅದು ಬಿ ಜೆ ಪಿ ನಾಮ, ಅದು ಕಂಡ್ರೆ ಭಯ ನನಗೆ ಅವ್ರನ್ನ. ಗೊತ್ತಾಯ್ತಾ? ತಿಲಕ ಅಂದರೆ ಹಿಂಗೆ ಇಟ್ಕೊಳ್ಳಿ ಅಷ್ಟೇ ಸಾಕು ಅಂತ ಹೇಳಿದೆ. ಗೊತ್ತಾಯ್ತಾ?